ನಮ್ಮ ಆಯುಕ್ತರು ಯೋಗೇಶ್ ಅವರು, ನಮ್ಮ ಅಧಿಕಾರಿಗಳು ಈಗಾಗಲೇ ಮಧ್ಯಾಹ್ನ ಒಂದು ಮೀಟಿಂಗು ಆಯುಕ್ತರ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಈಗ ಫೈನಲ್ ಆಗಿ ಇಲ್ಲಿ ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೊನ್ನೆ ಒಂದು 6 ಬೇಡಿಕೆ ಇಟ್ಟಿದ್ದರು. 6 ಬೇಡಿಕೆಯಲ್ಲಿ ಈಗ ಒಂದು ಬಾರ್ಡ್ರಲ್ಲಿ ಚೆಕ್ ಪೋಸ್ಟ್ಗಳಿದೆ, ಅದನ್ನು ಬೇರೆ ಬೇರೆ ರಾಜ್ಯಗಳೆಲ್ಲ ತೆಗೆದಿದ್ದಾರೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಕೂಡ ತೆಗೆದಿಲ್ಲ, ಇಲ್ಲೂ ಕೂಡ ತೆಗಿಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದರು. ಅದನ್ನು ನಾವು ತೆಗಿಬೇಕಾದ್ರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸಿ ಅಧ್ಯಯನ ಮಾಡಿ, ಮತ್ತು RTO ಅಂದರೆ ಅವ್ರಿಗಿನ್ನೂ ಬೇರೆ ಬೇರೆ ಹೆಚ್ಚಿನ ಜವಾಬ್ದಾರಿಗಳೆಲ್ಲ ಇರುತ್ತೆ, ಅದನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನು ಒಂದು 3 ತಿಂಗಳಾದ ಮೇಲೆ ಒಂದು ರಿಪೋರ್ಟು ಕೊಡ್ತಾರೆ. ರಿಪೋರ್ಟ್ ಕೊಟ್ಟಾದಮೇಲೆ ಅದನ್ನು ಯಾವ ರೀತಿ ಅದನ್ನು ಪರ್ಯಾಯವಾಗಿ ನಾವು ಮಾಡಬೇಕು ಅನ್ನೋದನ್ನು ಅವ್ರಿಗೆ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಮತ್ತು ನೋ ಎಂಟ್ರಿ ಬಗ್ಗೆ ಬೆಳಿಗ್ಗೆ ಹೊತ್ತು ಪೀಕ್ ಅವರ್ಸಲ್ಲಿ ಪೊಲೀಸ್ ಇಲಾಖೆಯವರು ಟ್ರಾಫಿಕ್ ದೃಷ್ಟಿಯಿಂದ ಟೈಮಿಂಗ್ಸು ಮಾಡಿದ್ದಾರೆ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಅಂತ ಕೇಳ್ತಾರೆ. ದೊಡ್ಡ ದೊಡ್ಡ ವೆಹಿಕಲ್ಸ್ ಅಲ್ಲ, ಮಾಮೂಲಿ ಈ ಸಣ್ಣ ಗೂಡ್ಸ್ ವೆಹಿಕಲ್ಸ್ಗೆ ಅದನ್ನು ಪೊಲೀಸ್ ಆಯುಕ್ತರ ಮಾತಾಡಿ ಅದನ್ನು ಮಾತಾಡ್ತೀನಿ. ಪೊಲೀಸ್ ಆಯುಕ್ತರ ಹತ್ರ ಅವತ್ತು ಅವರು ಕೂಡ ಕರಿತೀವಿ. ಮತ್ತು ಪೊಲೀಸ್ ಆಯುಕ್ತರು ಇರ್ತಾರೆ, ನಮ್ಮ ಅಧಿಕಾರಿಗಳು ಇರ್ತಾರೆ. ಮತ್ತು ಈ 2023ರಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಈ ಕಮರ್ಷಿಯಲ್ ವೆಹಿಕಲ್ಗೆ ಒಂದು ರೇಟ್ ಫಿಕ್ಸ್ ಮಾಡಿದರು ಬಾಡಿಗೆಗೆ. ಅದನ್ನು ಕೆಲವೆಲ್ಲ ಬಿಟ್ಬಿಟ್ಟಿದ್ದಾರೆ ಅಂತೆ. ಆಗ ನಮ್ಮ ಸರ್ಕಾರ ಇರಲಿಲ್ಲ, ಹಿಂದಿನ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಇವ್ರನ್ನೂ ಕೂಡ ಅವ್ರು ಕನ್ಸಲ್ಟ್ ಮಾಡಿರಲಿಲ್ಲ. ಮಾಡಿದರೆ ಇವರು ಅದನ್ನೆಲ್ಲ ಕೂಡ ಸೇರಿಸ್ತಾಯಿದ್ರು. ಅದರಿಂದ ಈಗ ಅದನ್ನು ಕೂಡ ಸೇರಿಸ್ಬೇಕು ಅಂತ ಹೇಳಿದ್ದಾರೆ, ಸೇರಿಸೋಣ ಅಂತ ಹೇಳಿದ್ದೀನಿ. ಆಮೇಲೆ ಫಿಟ್ನೆಸ್ಸು ಈಗೇನಾಗುತ್ತೆ, ಬೆಳಿಗ್ಗೆ ಹೊತ್ತು RTO ಕಚೇರಿಗಳು ಬರಬೇಕಾಗಿದ್ದರೆ, ಯಾಕೆಂದರೆ ವೆಹಿಕಲ್ಸು ಫಿಟ್ನೆಸ್ಸು ಖುದ್ದಾಗಿ ಅದು ನೋಡಿ ಅದನ್ನು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಕಾನೂನಲ್ಲಿದೆ. ಇದು ಇಡೀ ದೇಶದಲ್ಲಿ ಇದೆ. ಆದ್ದರಿಂದ ಈ ಬೆಳಿಗ್ಗೆ 7-8 ಗಂಟೆ ಮೇಲಾದರೆ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ 7 ಗಂಟೆಯಿಂದ 8 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. 8 ಗಂಟೆ ಮುಂಚೆ ಫಿಟ್ನೆಸ್ ಸರ್ಟಿಫಿಕೇಟು ಮುಗಿದೋಗ್ಬೇಕು ಎಲ್ಲ ಕಮರ್ಷಿಯಲ್ ವೆಹಿಕಲ್ಸು. ಆಗ ನಮ್ಮ RTOಗಳು ರೆಡಿ ಇರ್ತಾರೆ. ಇವರು ಕೂಡ ಬೆಳಿಗ್ಗೆ ಹೊತ್ತೇನು ಸಮಸ್ಯೆ ಇರೋಲ್ಲ, ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮಗೆ ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಆಮೇಲೆ ಟ್ರ್ಯಾಕ್ಟರ್ಸು ಇಲ್ಲಿ ಬೆಂಗಳೂರಲ್ಲಿ ವ್ಯವಸಾಯಕ್ಕೆ ಅಂತ ಟ್ರ್ಯಾಕ್ಟರ್ ತೊಗೊಂಡು ಇಲ್ಲಿ ಬಂದು ಕಮರ್ಷಿಯಲ್ ಆಗಿ ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ಬಹುತೇಕ ಈ ಡಬ್ರೀಸ್ ಎಲ್ಲ ತಗೊಂಡೋಗಿ ರಸ್ತೆಗಳಲ್ಲೆಲ್ಲ ಹಾಕೋದು ಇವರೇ. ಅದರಲ್ಲಿ ಬೆಂಗಳೂರಲ್ಲಿ ಕಮರ್ಷಿಯಲ್ ತೊಗೊಂಡಿರ್ತಕ್ಕಂಥ ಟ್ರ್ಯಾಕ್ಟರ್ಸ್ ಇದ್ದರೆ ಇರಲಿ, ಅಗ್ರಿಕಲ್ಚರಲ್ ಪರ್ಮಿಟ್ ತೊಗೊಂಡು ಯಾರು ವಾಹನ ಓಡಿಸ್ತಾ ಇರ್ತಾರೆ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಈ ಆನ್ಲೈನಲ್ಲಿ ಈ ಪೆನಾಲ್ಟಿ ಕಟ್ಟೋದು, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ಬಂದು ಇಲ್ಲೇ ಖುದ್ದಾಗಿ ಕಟ್ಟೋಕ್ಕಾಗಲ್ಲ, ಆನ್ಲೈನಲ್ಲಿ ಕಟ್ತೀವಿ ಅಂತ ಹೇಳ್ತಾರೆ. ಅದನ್ನು ಸಿಸ್ಟಮ್ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ನಾವು ಬಸ್ಸಸ್ಗೂ ಅಷ್ಟೇ, ಈಗ ಇದೆಲ್ಲ ಪರ್ಮಿಟ್ಸ್ ಎಲ್ಲ ಮೊದಲು ಬಂದು ನಮ್ಮ ಆಫೀಸ್ ತೊಗೋಬೇಕಾಯಿತು. ಶನಿವಾರ ಭಾನುವಾರ ರಜಾ ಬಂದುಬಿಟ್ರೆ ಆಫೀಸ್ ರಜಾ ಆಗ್ತಿತ್ತು. ಈಗ ಆನ್ಲೈನ್ ಮಾಡಿಕೊಟ್ಟಿದ್ದೀವಿ, ಅವ್ರು ಆನ್ಲೈನಲ್ಲೇ ಮಾಡ್ಕೋಬೋದು. ಇದನ್ನು ಕೂಡ ಈ ಆನ್ಲೈನ್ ಮಾಡಿಬಿಟ್ರೆ ಜಮ್ಮು ಕಾಶ್ಮೀರದಲ್ಲಿರೋರು ಕೂಡ ಆನ್ಲೈನಲ್ಲೇ ಕಟ್ಕೋಬೋದು. ಆವಾಗ ಎಲ್ಲ ಅವ್ರಿಗೂ ಅನುಕೂಲ ಆಗುತ್ತೆ, ಸಮಸ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಈ ಪೊಲೀಸ್ ಇಲಾಖೆಯಲ್ಲಿ ಭಾಳ ವರ್ಷಗಳಿಂದ ಕೂಡ ಈ ಪೆನಾಲ್ಟೀಸು ಕಟ್ಟಿರಲಿಲ್ಲ, ಕೋಟಿಗಟ್ಟಲೆ ಹಣ ಕಟ್ಟಿರಲಿಲ್ಲ. ಒಂದು 2 ವರ್ಷಕ್ಕೆ ಮುಂಚೆನೋ 3 ವರ್ಷಕ್ಕೆ ಮುಂಚೆನೋ 50%ಗೆ ರೆಡ್ಯೂಸ್ ಮಾಡಿ 1 ಟೈಮ್ ಅಂತ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ನಮಗೂ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹಣಕಾಸು ಇಲಾಖೆಯ ಪರ್ಮಿಷನ್ ತೊಗೊಂಡು ಆಮೇಲೆ ಕ್ಯಾಬಿನೆಟ್ಗೂ ಹೋಗಬೇಕಾಗ್ಬೋದೇನೋ, ಅಥವಾ ಹಣಕಾಸು ಮಂತ್ರಿಗಳಿಗೆ ಹೋಗಬೇಕಾಗ್ಬೋದು. ಇದನ್ನು ಕೂಡ ಮಾಡ್ತೀವಿ. ಇದನ್ನು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಎಷ್ಟು ವರ್ಷದ ಟ್ಯಾಕ್ಸ್ ಬಾಕಿ ಇದೆ? ಒಂದು 10 ವರ್ಷದ್ದು ಟ್ಯಾಕ್ಸು ಬಾಕಿ ಇದೆ. ಪೆನಾಲ್ಟಿನಲ್ಲಿ ಕಡಿಮೆ ಆಗಬೇಕು ಅಂತ ಅಲ್ವಾ, 50% ಮಾಡಬೇಕು ಅಂತ ಪೊಲೀಸ್ ಇಲಾಖೆಯಲ್ಲಿ ಆಗಲೇ ಮಾಡಿರೋದ್ರಿಂದ ಅದೇ ರೀತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹಣಕಾಸು ಮಂತ್ರಿಗಳು, ಮುಖ್ಯಮಂತ್ರಿಗಳ ಹಣಕಾಸು ಮಂತ್ರಿಗಳಾಗಿರೋದ್ರಿಂದ ಅವರಿಗೆ ನಾನು ಕಡತ ಕಳಿಸಿ ಅವ್ರಿಗೆ ಈ ರೀತಿ ಪೊಲೀಸ್ ಇಲಾಖೆಯಲ್ಲಿ ಮಾಡಿದ್ದಾರೆ, ಇಲ್ಲೂ ಮಾಡಿಕೊಡಿ ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಅದಾದರೆ ಟ್ಯಾಕ್ಸು ಏನು ಪೆನಾಲ್ಟಿ ಏನಿದೆ ನಮಗೆ ಭಾಳ ವರ್ಷಗಳಿಂದ ಇರ್ತಕ್ಕಂಥದ್ದು ಬರುತ್ತೆ, ಮತ್ತು ಈ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಆಗುತ್ತೆ. ಆಮೇಲೆ
ಹಳೆ ಗಾಡಿದು ಅದು ಕೇಂದ್ರ ಸರ್ಕಾರ ಈಗ ಡ್ರಾಫ್ಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ನಾವು ಮಾಡಿಲ್ಲ, ನಾವು ಮಾಡಿರ್ತಕ್ಕಂಥ ಅಲ್ಲ, ಅದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಈಗಲೇ ಡ್ರಾಫ್ಟ್ ಸ್ಟೇಜಲ್ಲೇ ನೀವು ಅಸೋಸಿಯೇಷನ್ ಅವರು ಈ ರೀತಿ ಜಾಸ್ತಿ ಮಾಡಿದ್ದೀರಾ, ಜಾಸ್ತಿ ಮಾಡಬಾರ್ದು ಅಂತ ನೀವು ಈಗಲೇ ಕೇಂದ್ರ ಸರ್ಕಾರಕ್ಕೆ ಗಡ್ಕರಿ ಅವರಿಗೆ ನೀವು ಪತ್ರ ಬರೀರಿ, ನನಗೂ ಒಂದು ಪತ್ರ ಕಳಿಸಿ, ನಾನು ಅದನ್ನು ಫಾರ್ವರ್ಡ್ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಈ ರೀತಿ ಲಾರಿ ಮಾಲೀಕರೆಲ್ಲ ಬಂದು ಈ ಥರ ಹೆಚ್ಚಾಗ್ತಾ ಇದೆ, ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ, ಬೇಡ ಅಂತ ಹೇಳಲ್ಲ ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ ಅಂತಾರೆ. ಅದರಿಂದ ಕನ್ಸಿಡರ್ ಮಾಡಿ ಅವರ ಬೇಡಿಕೆ ಏನಿದೆ ರೀಸನಬಲ್ ಇದೆ ಅಂತ ನಾನು ಕೂಡ ಗಡ್ಕರಿ ಅವರಿಗೆ ಪತ್ರ ಬರೀತೀನಿ. ನಮ್ಮ ಸೆಕ್ರೆಟರಿ ಅವ್ರ ಮುಖಾಂತರ ಅಥವಾ ನಾನೇ ಬರೀತೀನಿ, ನೇರವಾಗಿ ನಾನೇ ಬರೀಬೋದು, ಏನು ತೊಂದರೆ ಏನೂ ಇಲ್ಲ. ಇನ್ನು ಉಳಿದ ವಿಚಾರ ಇನ್ನೊಂದು ಟೋಲ್ ಬಗ್ಗೆ, ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಡೀಸೆಲ್ ಬಗ್ಗೆ, ಪೆಟ್ರೋಲ್ ಬಗ್ಗೆ ಅದು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಕೂಡ ಆಗಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ತಾವೆಲ್ಲ ನಮ್ಮ ಷಣ್ಮುಖಪ್ಪ ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಇಲ್ಲೆಲ್ಲ ಬಂದು ಈಗ ಸ್ಟ್ರೈಕು ಈ ಥರ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈಗ ಅವರೇ ಮಾತಾಡ್ತಾರೆ.